ಮಾರ್ನಿಂಗ್ ಎಲ್ರಿಗೂ ಸಿದ್ದು ಟಾಕ್ಸ್ ಅಲ್ಲಿ ನಮಸ್ಕಾರ. ಎಲ್ರಿಗೂ ಸ್ವಾಗತ ನನ್ನ ಚಾನಲ್ ಅಲ್ಲಿ. ಇವತ್ತು ಸ್ಪೆಷಲ್ ಏನಂದ್ರೆ ನಮ್ಮ ಅಜ್ಜಿ ಅವರು ನೋಡಿ, ಇಲ್ಲಿ ನಮ್ಮ ಅಜ್ಜಿ ಬರ್ತಾ ಇದಾರೆ. ಇವತ್ತು ಆಕ್ಚುಲಿ ನಾಟಿಕೋಳಿ ಮಟನ್ ಮಾಡೋಣ ಅಂತ ಹೇಳಿಲ್ಲ ನಮ್ಮ ಅಜ್ಜಿ. ಹೇಗ್ ಮಾಡ್ತಾರೋ ಬನ್ನಿ ನಾವೆಲ್ಲ ನೋಡೋಣ, ಅವ್ರು ಕಲಿಯೋಣ. ಹಳ್ಳಿ ನಾಟಿಕೋಳಿ ಚಿಕನ್ ಏನೇನ್ ಮಸಾಲೆಗಳು ಹಾಕ್ಬೇಕು ಎಲ್ಲ ತೋರಿಸ್ಕೊಡ್ತಾರೆ. ಬನ್ನಿ ನಾವೆಲ್ಲ ನೋಡೋಣ, ಒಳಗಡೆ ಹೋಗೋಣ. ಗೈಸ್, ಇದು ಬಿಸಿ ನೀರು, ಬಿಸಿಯಾಗಿ ನೀರಿದ್ರೆ ಆಮೇಲೆ ಕೋಳಿ ಇದರಲ್ಲಿ ಇಟ್ಬಿಟ್ಟು ಒಂದು 5 ಮಿನಿಟ್ಸ್ ಆಮೇಲೆ ಈ ತರ ನಾವು ಅದರ ಕೊಕ್ಕುಗಳೆಲ್ಲ ಇರ್ತದಲ್ಲ ಅದೆಲ್ಲ ಕಿತ್ಬಿಟ್ಟು, ಇದು ಫಸ್ಟ್ ಪಾರ್ಟ್ ಕೋಳಿ ಪ್ರೊಸೆಸಿಂಗ್ ಅಲ್ಲಿ. ಇವ್ರು ನಮ್ ದೊಡ್ಡಮ್ಮನು, ಅವ್ರು ನಮ್ಮ ಅಜ್ಜಿ. ನೋಡ ಅಲ್ಲೇ ಐತೆ ನೋಡು ಕೋಳಿ, ಅಲ್ಲಿ ನೋಡು ಬರ್ತದೆ ತಮ್ಮ. ಈ ಬೇರೆ ಒಂದು ಕೋಳಿ ಐತೆ, ಅದಕ್ಕಾಗಿ ನಮ್ಮ ಅಜ್ಜಿ ಹೇಳ್ತಾರೆ ಆ ಕೋಳಿ ಬಿಟ್ಬಿಟ್ಟೆ ಅಂತ. ಈ ಕೋಳಿ ಪ್ರೊಸೆಸಿಂಗ್ ಅಲ್ಲಿ ಇವಾಗ ಇದು ಫಸ್ಟ್ ಪಾರ್ಟ್, ಆಮೇಲೆ ನೋಡೋಣ ಸೆಕೆಂಡ್ ಪಾರ್ಟ್. ಬನ್ನಿ ಗೈಸ್, ಇವಾಗ ಮಟನ್ ಅನ್ನು ನಾವು ಕಟ್ ಮಾಡ್ಬಿಟ್ಟಿದೀವಿ. ಕಟ್ ಮಾಡಿ ನೋಡಿ, ಕಟ್ ಮಾಡಿದ್ವಿ. ನಾಟಿ ಕೋಳಿಗಳಲ್ಲಿ ಎಮ್ಕೆಗಳು ಜಾಸ್ತಿ ಇರ್ತದೆ. ಇವಾಗ ನಮ್ಮ ಅಜ್ಜಿ ಮಸಾಲ ಇದರಲ್ಲಿ ರುಬ್ಬಕ್ಕೆ ರೆಡಿ ಮಾಡ್ತಾ ಇದ್ದಾಳೆ. ಬನ್ನಿ ನಿಮ್ಗೆ ರುಬ್ಬೋದ್ ಹೆಂಗೆ, ಮಸಾಲೆಗಳು ಏನೇನ್ ಹಾಕ್ಬೇಕಂತ ನೋಡಿಸ್ತೀವಿ ನಾಟಿ ಕೋಳಿ ಮಟನ್ ನಲ್ಲಿ. ಗೈಸ್, ಇವಾಗ ನಮ್ಮ ಅಜ್ಜಿ ಮಸಾಲೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಇಲ್ಲಿ ನೋಡಿ ಮಸಾಲೆಗಳು. ಇವಾಗ ರುಬ್ಬಕ್ಕೆ ನಾವು ಆ ಕಡೆ ರುಬ್ಕೊಲೈತೆ, ಅಲ್ಲಿ ಆ ಕಡೆ ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ನಮ್ಮ ಅಜ್ಜಿ ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ದಾಳೆ ಮಸಾಲೆಗಳು. ಇದು ಮಸಾಲಾ ಪುಡಿ ಹಾಕಿ ಅಜ್ಜಿ. ಇದು ಗೈಸ್ 300 ಗ್ರಾಮ್ ಈರುಳ್ಳಿ ಅದರಲ್ಲೇ ಮಿಕ್ಸ್ ಮಾಡಬೇಕು. ಇದು ಹಲ್ವಾ ಮಾಡಕ್ಕೆ ಇಂಜಿ ಒಂದು 25 ಗ್ರಾಮ್ ಆದ್ರೆ ಸಾಕು. ಇದೇನಜ್ಜಿ? ಜೀರಿಗೆ ಮೆಣಸು ಪುಡಿ. ಇದು 2 ಸ್ಪೂನ್ ಐತೆ. 1.5 kg ಮಟನ್ ಇದ್ರೆ ಮೀನ್ಸ್ ಚಿಕನ್ ಇದ್ರೆ ಅದನ್ನ. ಇದು ಕೊಂಬ್ರೆದೆ ಏನ ಕೊಂಬರೆ ನಾವು ಇದ್ ಮಾಡ್ಕೊಂಡಿರೋದು, ಮಿಕ್ಸಿ ಹಾಕಿರೋದು. ಹಾಕಮ್ಮ. ಇದು ಮೆಣಸಿನ ಪುಡಿ 2 ಸ್ಪೂನ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸ್ವಾದ ಅನುಸಾರ, ರುಚಿ ಅನುಸಾರ ನೀವು ಹಾಕೋಬಹುದು. 3 ಸ್ಪೂನ್ ಹಾಕೋಬಹುದು. ಖಾರ ಜಾಸ್ತಿ ಇರ್ತದೆ ಹಳ್ಳಿ ಮೆಣಸಿನಕಾಯಿ ಪುಡಿ. ಆಮೇಲೆ ಟೊಮೆಟೊ ಗೈಸ್, 3 ಟೊಮೆಟೊಗಳನ್ನ ಕೊಯ್ದು ನಮ್ಮ ಅಜ್ಜಿ 3 ಟೊಮೆಟೊ ಮ್ಯಾಕ್ಸಿಮಮ್ ನೀವು ಹಾಕ್ಬೇಕು 1.5 kg ಹಾಕಮ್ಮ. ಹಾಕಜ್ಜಿ. ಇದು ಬೆಳ್ಳುಳ್ಳಿ ಗಡ್ಡೆ ಎರಡು ಇರ್ತದಲ್ಲ, 2 ಬೆಳ್ಳುಳ್ಳಿ ಗಡ್ಡೆ ಹಾಕು. ಹಾಕಜ್ಜಿ, ಹಾಕ. ನಮ್ಮ ಅಜ್ಜಿ ಅವರು ಅರಿಶಿನ ಪುಡಿ 1.5 ಸ್ಪೂನ್ ಹಾಕೊಳ್ಳಿ, ಪರವಾಗಿಲ್ಲ, ಚೆನ್ನಾಗಿರ್ತದೆ. ಕಲರು ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಚಕ್ಕೆ ಲವಂಗ ಹಾಕಿ ಅಜ್ಜಿ. ಇದು ಕೊತ್ತಂಬರಿ ಸೊಪ್ಪು ಕೂಡ ನೀವು ಹಾಕೊಂಡು ಟೇಸ್ಟ್ ಆಗಿರ್ತದೆ, ಹಾಕೊಳ್ಳಿ. ಹಾಕಿ ಅಜ್ಜಿ. ಈ ತರ ನಮ್ಮ ಮನೆಯಲ್ಲಿ ಮಟನ್ ಮೊದಲು ಚಿಕನ್ ಮಸಾಲ, ಮಟನ್ ಮಸಾಲ ಹಿಂಗೆ ರೆಡಿ ಆಗೋದು. ಹಳ್ಳಿ 100% ಹಳ್ಳಿ. ಲಾಸ್ಟ್ ಅಲ್ಲಿ ಉಪ್ಪು ಹಾಕಿ ಅದನ್ನ ರುಬ್ಬೋದು. ಇವಾಗ ಟೋಟಲ್ ಮಸಾಲ ಹಾಕ್ಬಿಟ್ಟು ರುಬ್ತಾರೆ. ಹಾಕಿ. ನಮ್ಮ ಅಜ್ಜಿಗೆ ಆಕ್ಚುಲಿ ಹೇಳಕ್ ಬರಲ್ಲ ಅಂತ ಇದ್ ಮಾಡುತ್ತೆ. ಇವಾಗ ರುಬ್ಬೋದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿಯವರು. ನೋಡಿ, ಸ್ವಲ್ಪ ನೀರ್ ಹಾಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ನೋಡಿ ಇವಾಗ ರುಬ್ತಾ ಇದ್ದಾರೆ ನಮ್ಮ ಅಜ್ಜಿ ಫಸ್ಟ್ ಕ್ಲಾಸ್ ಆಗಿ. ಮಿಕ್ಸಿಯಲ್ಲಿ ಹಾಕಿದ್ರೆ ಟೇಸ್ಟ್ ಬರಲ್ಲ ಗೈಸ್, ಮಿಕ್ಸಿಯಲ್ಲಿ ಹಾಕಿದ್ರೆ ಟೇಸ್ಟ್ ಬರಲ್ಲ. ಅದಕ್ಕಾಗಿ ಯಾವುದೇ ಹಳ್ಳಿ ಇರ್ಲಿ ಅವರೆಲ್ಲ ಇವಾಗ ಮಿಕ್ಸಿಗೆ ಯೂಸ್ ಮಾಡ್ತಾರೆ. ಒಂದು ಮೊದಲ ಕಾಲದಲ್ಲಿ ಎಲ್ಲ ರುಬ್ಕೊಲಲ್ಲೇ ರುಬ್ತಾ ಇದ್ದು ಮಸಾಲೆಗಳು. ಚಿಕನ್ ಮಸಾಲ, ಮಟನ್ ಮಸಾಲ ಏನೇ ಮಾಡ್ಲಿ ರುಬ್ಕೋಲೆ ಇದ್ದಿದ್ದು ಮೊದಲು. ಇವಾಗಂದ್ರೆ ಮಿಕ್ಸಿಯಲ್ಲಿ ಮಾಡಿದ್ರೆ ರುಚಿ ಇರಲ್ಲ ಗೈಸ್.
ನಮ್ಮ ಮನೇಲಿ ನಮ್ಮ ಅಜ್ಜಿನೇ ಯಾವಾಗೂ, ಯಾಕಂದ್ರೆ ಮಿಕ್ಸಿಯಲ್ಲಿ ತಿನ್ನಲ್ಲ ಮಸಾಲ ಮಾಡಿದ್ರೆ, ಅವ್ರ ಕೈಯಿಂದಾನೇ ಮಾಡ್ಕೊಂಡು ತಿನ್ಬೇಕು. ಆ ತರ ಯಾರು ಚಿಕನ್ ನೋಡಿ ನೋಡು. ಗೈಸ್, ಇವಾಗ ಕುಕ್ಕರ್ ಅಲ್ಲಿ ಎಣ್ಣೆ 100 ಗ್ರಾಮ್ ಹಾಕಿದೀವಿ. 1.5 kg ಇಷ್ಟೇ ಹಾಕೋದು ಹಳ್ಳಿಯಲ್ಲಿ. ಈ ಕಡೆ ಚಿಕನ್ ಇದೆ. ಇವಾಗ ನೋಡಿ ಚೆನ್ನಾಗಿ ತೊಳೆದಿದ್ದೀವಿ ಚಿಕನ್ನ. ಇದರಲ್ಲಿ ಮೊದಲು ನಾವು ಈರುಳ್ಳಿ ಇರ್ತದಲ್ಲ, ಸ್ವಲ್ಪ ಈರುಳ್ಳಿ ಅದರಲ್ಲಿ ಮಿಗ್ಲಿತ್ತಲ್ಲ, ಅದನ್ನ ನೀವು ಹಾಕ್ಬೋದು. ನೋಡಿ, ಚಿಕನ್ನ ಈ ತರ ಹಾಕ್ಬೋದು. ಚೆನ್ನಾಗಿ ಹಾಕಿದ್ಮೇಲೆ ಇದನ್ನ ವಾಡಿಸ್ಬೇಕು ಗೈಸ್. ಮೀನ್ಸ್ ವಾಡಿಸಿ ಮೊದಲು ಫ್ರೈ ಆಗೋ ಗಂಟ ಅದನ್ನ ನೀರೆಲ್ಲ ಇದಾಗಬೇಕು, ಡ್ರೈ ಆಗಬೇಕು. ಡ್ರೈ ಆದ್ಮೇಲೆ ನೀವು ಮಸಾಲನ್ನು ಹಾಕ್ಬೋದು. ನೋಡ್ಕೊಂಡು ನೀರು ಇರಬಾರ್ದು ಗೈಸ್. ಡ್ರೈ ಆಗೋವರೆಗೂ ಇದು ಗೈಸ್. ಇವಾಗ ಮಸಾಲ ನಮ್ಮ ಅಜ್ಜಿ ರುಬ್ಬಿಟ್ಟಿದ್ದಾರೆ, ಎಲ್ಲ ರೆಡಿ ಆಗಿದೆ. ಇವಾಗ ಇದನ್ನ ಮಸಾಲವನ್ನು ತಗೊಂಡು, ಚಿಕನ್ ಡ್ರೈ ಆಗಿದೆ, ಡ್ರೈ ಆದ್ಮೇಲೆ ಗೈಸ್ ಮಸಾಲ ಹಾಕ್ಬೇಕು. ಇವಾಗ ಮಸಾಲ ಹಾಕ್ತಾ ಇದೀವಿ ನೋಡಿ. ಮಸಾಲ ಅದರಲ್ಲಿ ಹಾಕ್ಬಿಟ್ಟಿದೀವಿ. ಎಲ್ಲ ಕಲಸಿ ನಿಮ್ಗೆ ನೀರು ಎಷ್ಟು ಬೇಕೋ ಎಲ್ಲ ಹಾಕೋಬಹುದು. ಖಾಲಿ ಬಿಟ್ರೆ ಆಮೇಲೆ ನಿಮ್ಗೆ ನೀರು ಎಷ್ಟು ಬೇಕೋ ಸ್ವಲ್ಪ ಇದನ್ನ ಬೇಯಿಸಿ ಆಮೇಲೆ ನೀರು ಇಡ್ಬೇಕು ಗೈಸ್. ರೈಸ್ ಚೆನ್ನಾಗಿ ಕುದೀತಾ ಇದೆ. ಇವಾಗ ಕುದಿದ್ಮೇಲೆ ನೀವು ಅದನ್ನ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ನೀವು ಎಷ್ಟು ನೀರು ಬೇಕು ನಿಮ್ಗೆ ಅಷ್ಟು ನೀವು ಹಾಕೋಬಹುದು ಗೈಸ್. ಗೈಸ್, ಇವಾಗ ಇದು ರೆಡಿ ಆಗಿಬಿಟ್ಟಿದೆ ಫಸ್ಟ್ ಕ್ಲಾಸ್ ಆಗಿ ನೋಡಿ. ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿ ಆಗ್ಬಿಟ್ಟಿದೆ. ಇವಾಗ ನೀವು ಆರಾಮಾಗಿ ಮುದ್ದೆ ಜೊತೆಲಿ, ಚಪಾತಿ ಜೊತೆಲಿ ನೀವು ಇದನ್ನ ಆರಾಮಾಗಿ ತಿನ್ಬಹುದು ಫಸ್ಟ್ ಕ್ಲಾಸ್ ಆಗಿ. ಬನ್ನಿ ಇದನ್ನ ಟೇಸ್ಟ್ ಮಾಡಿ, ನಿಮ್ಗೆ ಹೇಳ್ತಾಳೆ ನಮ್ ದೊಡ್ಡಮ್ಮ. ಹೆಂಗೈತಮ್ಮ? ನೋಡ್ಸು, ಚೆನ್ನಾಗೈತಾ ಟೇಸ್ಟ್? ಸೂಪರ್ ಆಗದ. ಇವ್ರು ನಮ್ ದೊಡ್ಡಮ್ಮನವರು ಟೇಸ್ಟ್ ಮಾಡ್ತಾ ಇದಾರೆ. ಇವಾಗೆಲ್ಲ ಆಗೋಯ್ತು ಗೈಸ್. ನಮ್ಮ ಅಜ್ಜಿ ಆಚೆ ಕಡೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಹೇಳೋದೇ ಬರಲ್ಲ. ನಮ್ಮ ಅಜ್ಜಿ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಆಚೆ ಕಡೆ ಬಂದ್ಬಿಟ್ಟಿದ್ದಾರೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವ್ರು ನಮ್ಮ ದೊಡ್ಡಮ್ಮನವರು. ನಿಮ್ ಕಮೆಂಟ್ ನಮ್ಗೆ ಬೂಸ್ಟ್ ಮಾಡುತ್ತೆ. ಪ್ಲೀಸ್ ಮೋಟಿವೇಶನ್ ಕೊಡಿ ಇನ್ನು ವಿಡಿಯೋಗಳು ಮಾಡಕ್ಕೆ. ಥ್ಯಾಂಕ್ ಯು ಗೈಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರ್ಬೇಕು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಡೈಲಿ ನಾನು ಹೇಳ್ತಾನೆ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡಲ್ಲ ಯಾರು. ಪ್ಲೀಸ್ ನಂದು ಹೊಸ ಚಾನಲ್, ನೀವು ದಯವಿಟ್ಟು ನನ್ನ ಚಾನಲ್ ಅನ್ನ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನ ಇಲ್ಲೇ ನಾನು ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್ ನೋಡಿದಕ್ಕೆ.